ಭಕ್ತಿ ಮತ್ತು ಧೈರ್ಯ ಸತ್ಯನಿಷ್ಠೆಯ ಪ್ರತೀಕ ಭಾರತೀಯ ಪುರಾಣಗಳಲ್ಲಿ ಅಮರವಾದ ಅನೇಕ ಕಥೆಗಳಿವೆ. ಆದರೆ ಬಾಲಭಕ್ತ ಪ್ರಹ್ಲಾದನ ಕತೆ ಒಂದು ರೀತಿ ನಮಗೆ ಕೇಳಬೇಕು ಅಂತ ಅನಿಸುತ್ತೆ. ಭಕ್ತ ಪ್ರಹ್ಲಾದ ಸಿನಿಮಾ ನೀವು ನೋಡಿರ್ಬೋದು. ಅಸುರ ರಾಜ ಹಿರಣ್ಯಕಶಿಪುವಿನ ಮಗನಾಗಿದ್ದರೂ ಕೂಡ ಅವನ ಹೃದಯದಲ್ಲಿ ಸದಾ ಶ್ರೀಹರಿಯ ಭಕ್ತಿ ತುಂಬಿಕೊಂಡಿತ್ತು. ತನ್ನ ತಂದೆ ಭಯಾನಕ ಆಜ್ಞೆಗಳನ್ನು ಮಣಿಯದೆ ನಾರಾಯಣನೇ ಸರ್ವಶಕ್ತನು ಎಂಬ ನಂಬಿಕೆಯನ್ನು ಇಟ್ಟುಕೊಂಡವನು ಪ್ರಹ್ಲಾದ ಜೀವಿತಾವಧಿವರೆಗೆ ಕಾಪಾಡಿಕೊಂಡನು. ಹರಿಯ ಭಕ್ತಿಯನ್ನು ಕೊನೆವರೆಗೂ ಬಿಡಲಿಲ್ಲ. ಪ್ರಹ್ಲಾದನ ಕಥೆಯು ಒಂದು ಪೌರಾಣಿಕ ಘಟನೆ ಮಾತ್ರ ಆಗೋದಿಲ್ಲ ಸ್ನೇಹಿತರೆ, ಅದು ಅಧರ್ಮದ ಮೇಲೆ ಜಯ ಸಾಧಿಸಿದ ಶಾಶ್ವತ ಸಂದೇಶವಾಗಿ ಉಳಿತು. ಸಂಕಷ್ಟಗಳ ನಡುವೆ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳದ ಮನೋಬಲವನ್ನು ಈ ಕತೆ ನಮಗೆ ತುಂಬ ಪ್ರೇರಣೆ ನೀಡುತ್ತೆ. ಈ ಹಲವು ವರ್ಷಗಳ ಹಿಂದೆ ಭೂಮಿಯಲ್ಲಿ ಹಿರಣ್ಯಾಕ್ಷ ಅಂತ ಒಬ್ಬ ರಾಕ್ಷಸನ ಇರ್ತಾನೆ. ಆ ರಾಕ್ಷಸ ಎಲ್ಲ ಭಕ್ತರನ್ನು ತೊಂದರೆಗೀಡು ಮಾಡ್ತಾ ಇರ್ತಾನೆ. ಅವನನ್ನು ಮಟ್ಟ ಹಾಕೋದಕ್ಕೆ ವಿಷ್ಣು ವರಹ ಅವತಾರ ರೂಪದಲ್ಲಿ ಬಂದು ಅವನನ್ನು ನಾಶ ಮಾಡ್ತಾನೆ. ಆದರೆ ಅವನಣ್ಣ ಹಿರಣ್ಯಕಶಿಪು ಮೇಲೆ ತುಂಬ ಪ್ರಭಾವ ಬೀರಿತ್ತು. ಈ ಹಿರಣ್ಯಕಶಿಪು ವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಬಯಸಿರ್ತಾನೆ. 3 ಲೋಕಗಳಾದ ಸ್ವರ್ಗ, ಭೂಮಿ, ಪಾತಾಳ ಒಡೆಯನಾಗಬೇಕು ಅಂತ ಬಯಸ್ತಾನೆ. ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಭಾಗವತ ಪುರಾಣದಲ್ಲಿ ಇವರ ಬಗ್ಗೆ ನಾವು ಓದ್ತಾ ಹೋದಾಗ ಗೊತ್ತಾಗುತ್ತೆ. ವಿಷ್ಣುವಿನ ದ್ವಾರಪಾಲಕರಾದ ಜಯ ಮತ್ತು ವಿಜಯರಾಗಿದ್ದು ಮತ್ತು 4 ಕುಮಾರರ ಶಾಪ ಪರಿಣಾಮವಾಗಿ ಭೂಮಿ ಮೇಲೆ ಜನಿಸಿರ್ತಾರೆ. ಸತ್ಯಯುಗದಲ್ಲಿ ಮತ್ತು ಹಿರಣ್ಯರು ಎಂದು ಕರೆಯಲ್ಪಡುವ ಮತ್ತು ಹಿರಣ್ಯ ಕಶಿಪು ಅಂತ ಇವರು ದಕ್ಷ ಪ್ರಜಾಪತಿಯ ಮಗಳು ದಿತಿ ಮತ್ತು ಕಶ್ಯಪ ಋಷಿಗೆ ಜನಿಸಿರ್ತಾರೆ. ಈ ಹಿರಣ್ಯಕಶಿಪು ವರವನ್ನು ಪಡೆದಿದ್ದಲ್ಲ, ಅಂತಿಂಥ ವರವನ್ನು ಪಡೆದಿರಲಿಲ್ಲ. ಮನುಷ್ಯನಾಗಲಿ ಪ್ರಾಣಿಗಳಾಗಲಿ, ಯಾವುದೇ ಮೃಗಗಳಾಗಲಿ, ದೆವ್ವಗಳಾಗಲಿ, ದೇವರುಗಳಾಗಲಿ, ಹಗಲಾಗಲಿ ರಾತ್ರಿ ಆಗಲಿ, ಉಕ್ಕಿನಿಂದಾಗಲಿ, ಕಲ್ಲಿನಿಂದಾಗಲಿ, ಮರದಿಂದಾಗಲಿ, ಒಣಾಂಗಣ ಹಾಗೂ ಹೊರಾಂಗಣದಿಂದಾಗಲಿ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಯಾವ ರೀತಿಯೂ ನಂಗೆ ಸಾವು ಬರಬಾರ್ದು ಅಂತ ಕೇಳಿದ್ದ. ನೋಡ್ರಿ ಎಂಥ ಒಂದು ವರವನ್ನು ಪಡೆದಿದ್ದ. ನನಗೆ ಪ್ರಪಂಚದ ಮೇಲೆ ನಿರ್ಮಿತವಾದ ಪ್ರಭುತ್ವವನ್ನು ನೀಡು, ವರವೊಂದನ್ನು ನನಗೆ ನೀಡಬೇಕು ಅಂತ ಕೇಳಿದಾಗ ತುಂಬ ಪ್ರಾಬಲ್ಯ ಮತ್ತು ಅಹಂಕಾರವನ್ನು ಹೊಂದಿದ್ದ ಇವನು ಮನಸ್ಥಿತಿ ತನ್ನ ರಾಜ್ಯದಲ್ಲಿ ಅವನನ್ನು ಮಾತ್ರ ಪೂಜಿಸಬೇಕು ಅಂತ ಹೊಂದಿರ್ತಾನೆ. ಆಕಾಂಕ್ಷೆ ಒಂದು, ನನ್ನನ್ನು ಬಿಟ್ಟು ಯಾರನ್ನು ಇಲ್ಲಿನ ಜನ, ಇಲ್ಲಿನ ಭಕ್ತರು ಪೂಜೆ ಮಾಡಬಾರ್ದು, ನಾನೇ ದೇವರು ಇವ್ರ ಮೇಲೆ ಅಂತ ಅಂದ್ಕೊಂಡು ಆಳ್ವಿಕೆ ಮಾಡ್ತಿರ್ತಾನೆ. ಭೂಮಿ ಮೇಲಿನ ಎಲ್ಲರನ್ನೂ ನೋಯಿಸಿ ಕೊಂದು 3 ಲೋಕಗಳನ್ನು ವಶಪಡಿಸ್ಕೋಬೇಕು ಅಂತ ಇವನ ಆಸೆ ಆಗಿರುತ್ತೆ. ಇತ್ತ ಎಲ್ಲ ಈ ಹಿರಣ್ಯಕಶಿಪು ನಾಶ ಮಾಡ್ತಿರ್ಬೇಕಾದ್ರೆ ಈ ಹಿರಣ್ಯಕಶಿಪುವಿಗೆ ಒಂದು ಮಗು ಜನಿಸ್ತಿರ್ತಾನೆ. ಹಿರಣ್ಯಕಶಿಪುವಿನ ಹೆಂಡತಿ ಕಯಾದು ಅಂತ ಇರ್ತಾಳೆ, ಕಯಾದು ಅಂತ ಕರೀತಾರೆ. ಅವಳು ಹಾಗೂ ಹಿರಣ್ಯಕಶಿಪುವಿಗೆ ಹುಟ್ಟಿದ ಮಗನೇ ಮುಂದೆ ಪ್ರಹ್ಲಾದನಾಗ್ತಾನೆ. ಆದರೆ ಪ್ರಹ್ಲಾದನಿಗೆ ಇಂದ್ರದೇವನು ಕಾಯ್ತಾ ಇರ್ತಾನೆ. ಪ್ರಹ್ಲಾದನನ್ನು ನಿರೀಕ್ಷೆ ಮಾಡ್ತಿರ್ತಾನೆ, ಯಾವಾಗ ಬಂದು ಅವನ ತಂದೆಗೆ ಬುದ್ಧಿ ಕಲಿಸ್ತಾನೆ ಅಂತ. ಈ ಕಾರಣಕ್ಕಾಗಿ ಋಷಿ ನಾರದರು ಹಿರಣ್ಯಕಶಿಪುವಿನ ಪತ್ನಿ ಕಯಾದುಗೆ ಮತ್ತು ಮಗುವನ್ನು ರಕ್ಷಿಸಬೇಕು ಅಂತ ಮಧ್ಯ ಪ್ರವೇಶವನ್ನು ಕೂಡ ಮಾಡ್ತಾರೆ. ನಾರದರ ಮಾರ್ಗದರ್ಶನ ಆ ಶಿಶುವಲ್ಲಿ ಪ್ರಹ್ಲಾದನ ಬೆಳವಣಿಗೆ ಚಿಕ್ಕ ಹಂತದಲ್ಲಿ ಆ ಋಷಿಯ ಮೂಲಕ ಬೆಳೀತಾ ಹೋಯಿತು. ಕೊನೆಗೆ ಹಿರಣ್ಯಕಶಿಪು ತನ್ನ ಮಗನಿಗೆ ವಿಷ್ಣುವಿನ ಮೇಲಿನ ಭಕ್ತಿ ಅವನ ಭವಿಷ್ಯದಲ್ಲಿರೋದನ್ನು ನೋಡ್ತಾ ಇರ್ತಾನೆ. ನನ್ನ ಮಗನು ನನ್ನ ಶತ್ರುವಾದ ವಿಷ್ಣುವನ್ನು ಪೂಜೆ ಮಾಡ್ತಾನೆ ಅಂತ ಈ ಹಿರಣ್ಯಕಶಿಪುವಿಗೆ ಆಗಾಗ ಕೋಪ ಬರ್ತಾ ಇರುತ್ತೆ. ಈ ಹಿರಣ್ಯಕಶಿಪು ತನ್ನ ಮಗನಿಗೆ ಈ ವಿಷ್ಣುವಿನ ಭಕ್ತಿಯನ್ನು ಬಿಡಿಸೋದಕ್ಕೆ ಎಷ್ಟು ಶಿಕ್ಷೆ ಕೊಟ್ಟ ಅಂದರೆ, ವಿಷವನ್ನು ಕೊಡ್ತಾನೆ ಸ್ವಂತ ಮಗನಿಗೆ, ಬೆಂಕಿಗೆ ಹಾಕ್ತಾನೆ, ಆನೆಗಳಿಂದ ತುಳಿಸ್ತಾನೆ, ಬೆಟ್ಟದಿಂದ ತಳ್ತಾನೆ, ಇನ್ನು ಮೈ ಮೇಲೆ ಹಾವುಗಳನ್ನು ಬಿಡ್ತಾನೆ. ಆದರೆ ಪ್ರತಿಯೊಂದು ಬಾರಿ ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನು ಬದುಕಿಕೊಂಡೇ ಬರ್ತಿರ್ತಾನೆ. ಇತ್ತ ರಾಕ್ಷಸರಿಗೆ ಹಿರಣ್ಯಕಶಿಪು ಹೇಳಿ ಹೋಗಬೇಕು. ನಂತರ ರಾಕ್ಷಸರನ್ನು ಕೊಂದು ಪ್ರಹ್ಲಾದ ಮತ್ತೆ ಬರ್ತಾನೆ ಇರ್ತಾನೆ, ಅರಮನೆಗೆ ಬರ್ತಾನೆ ಇರ್ತಾನೆ. ಇದನ್ನು ನೋಡಿ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಹಿರಣ್ಯಕಶಿಪುವಿಗೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಒಂದು ದಿನ ಹಿರಣ್ಯಕಶಿಪು ಹೇಳಿಬಿಡ್ತಾನೆ, ನೀನು ವಿಷ್ಣು ಎಲ್ಲಿದ್ದಾನೆ ಹೇಳು ಅಂತ ಹೇಳ್ತಾನೆ. ಕಾರಣ
ವಿಷ್ಣುವನ್ನ ಎದುರುಗಡೆ ಕರೆಸಿ ನಾನು ವಿಷ್ಣುವಿನ ಜೊತೆ ವೈರತ್ವ ಕಟ್ಕೋಬೇಕು ಅನ್ನೋ ಈ ಏನು ಆಸೆ ಇರುತ್ತಲ್ಲ, ಇದು ಹಿರಣ್ಯಕಶಿಪುವಿಗಿತ್ತು. ಪ್ರಹ್ಲಾದನು ಶಾಂತವಾಗಿ ಹೇಳ್ತಾನೆ, ಎಲ್ಲ ಕಡೆ ಇದ್ದಾನೆ ಅಂತ. ಪ್ರಹ್ಲಾದನಿಗೆ ಕೇಳ್ತಾ ಇರ್ತಾನೆ, ಎಲ್ಲಿದ್ದಾನೆ ಹೇಳಂತಂದಾಗ ಈ ಎಲ್ಲ ಕಂಬಗಳನ್ನು ತೋರಿಸ್ತಾನೆ, ಅರಮನೆಯನ್ನು ತೋರಿಸ್ತಾನೆ, ಅರಮನೆ ಗೋಡೆಗಳನ್ನು ತೋರಿಸ್ತಾನೆ. ಕೊನೆಗೆ ಹಿರಣ್ಯಕಶಿಪು ಆ ಕಂಬ ಈ ಕಂಬ ಅಂತ ಕೇಳ್ತಾ ತನ್ನ ಗದೆಯಿಂದ ಒಂದು ಕಂಬವನ್ನು ಹೊಡಿತಾನೆ, ಕಂಬವನ್ನು ಮುರಿದು ಬಿಡ್ತಾನೆ. ಆ ಶಬ್ದ ಹೇಗಿತ್ತಂದರೆ ಸಿಡಿಲು ಗುಡುಗು ಎಲ್ಲ ಬಂದಂಗೆ ಆ ಒಂದು ಈ ಗದೆಯಿಂದ ಪೆಟ್ಟನ್ನು ತಿಂದಂತಹ ಕಂಬದಿಂದ ನರಸಿಂಹ ರೂಪ ಧರಿಸಿ ವಿಷ್ಣು ಬಂದ್ಬಿಡ್ತಾನೆ. ಈತ ಮಾನವ ರೂಪ ಹಾಗೂ ಮುಖ ಸಿಂಹದ ರೂಪವಾಗಿರುತ್ತೆ. ದೇಹದ ಅರ್ಧ ಭಾಗ ಸಿಂಹದಂತಿತ್ತು, ಇನ್ನರ್ಧ ಭಾಗ ಮನುಷ್ಯನಂತಿತ್ತು. ಅವನ ತಲೆ ಮೇಲೆ ಜಟಿಲವಾದ ಕೂದಲು, ನರಸಿಂಹದೇವರ ತಲೆ ಮೇಲೆ ಜಟಿಲವಾದ ಕೂದಲು, ಬಾಯಿ ತುಂಬ ಭಯಾನಕವಾದಂತಹ ಹಲ್ಲುಗಳು, ಇನ್ನು ಕೈಗಳಲ್ಲಿ ಪಂಜಗಳು, ಭಯಾನಕ ಉಗುರುಗಳು. ನರಸಿಂಹ ಕೋಪದಿಂದ ಗರ್ಜಿಸ್ತಾ ರಾಕ್ಷಸ ರಾಜ ಹಿರಣ್ಯಕಶಿಪುವನನ್ನ ತಪ್ಪಿಸಿಕೊಳ್ಳಲು ಹಿರಣ್ಯಕಶಿಪು ಓಡ್ತಾನೆ ಇರ್ತಾನೆ. ಆದರೂ ಕೂಡ ನರಸಿಂಹದೇವರು ಬಿಡೋದಿಲ್ಲ. ಹಿಡಿದು ಹೊಸ್ತಿಲಲ್ಲಿ ಕಡೆಗೆ ಕರೆದುಕೊಂಡು ಬರ್ತಾರೆ. ಬಂದು ತೊಡೆ ಮೇಲೆ ಅವನನ್ನು ಕೂರಿಸಿ ಉಗುರುಗಳಿಂದ ಹೊಟ್ಟೆ ಹರಿದು ಹಿರಣ್ಯಕಶಿಪುವನನ್ನು ಕೊಂದು ಕೋಪದಿಂದ ನರಸಿಂಹದೇವರು ಹೊಸ್ತಿಲ ಮೇಲೆ ಕುಳಿತುಕೊಂಡು ಬಿಟ್ಟಿದ್ದಾರೆ. ಬ್ರಹ್ಮ ಹಾಗೂ ಶಿವ ಎಲ್ಲ ದೇವರುಗಳು ಬಂದರೂ ಕೂಡ ನರಸಿಂಹದೇವರ ಕೋಪ ಕಮ್ಮಿ ಆಗ್ತಾ ಇಲ್ಲ. ಲಕ್ಷ್ಮೀ ದೇವತೆ ಬಂದರೂ ಕಮ್ಮಿ ಆಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ಕೊನೆಗೆ ಬ್ರಹ್ಮನ ಕೋರಿಕೆ ಮೇರೆಗೆ ಪ್ರಹ್ಲಾದನನ್ನು ನರಸಿಂಹದೇವರಿಗೆ ಅರ್ಪಿಸ್ಬಿಡ್ತಾರೆ. ನಂತರ ಪ್ರಹ್ಲಾದನು ಪಾದಗಳನ್ನು ಮುಟ್ತಾನೆ. ಆಗ ನರಸಿಂಹದೇವರ ಕೋಪ ಕಡಿಮೆ ಆಗುತ್ತೆ. ಮುಂದೆ ಭಗವಾನ್ ನರಸಿಂಹ ದೇವರು ಪ್ರಹ್ಲಾದನನ್ನು ರಾಜನನ್ನಾಗಿ ಮಾಡಿ ಒಳ್ಳೆಯ ನಡವಳಿಕೆಗಳನ್ನು ಅನುಸರಿಸಿ ಮತ್ತು ತನ್ನ ಕರ್ತವ್ಯವನ್ನು ಮಾಡಲು ಸೂಚನೆಗಳನ್ನು ನೀಡ್ತಾರೆ. ಆ ಮಾತುಗಳನ್ನು ಭಗವಾನ್ ನರಸಿಂಹ ದೇವರು ಹೇಳಿ ಕಣ್ಮರೆ ಆಗ್ತಾರೆ. ನಿಜವಾದ ಭಕ್ತಿಯನ್ನು ಯಾರೂ ನಮ್ಮಿಂದ ತಡೆಯಲು ಖಂಡಿತ ಸಾಧ್ಯವಿಲ್ಲ. ಅಹಂಕಾರ ಕೊನೆಗೆ ನಾಶವಾಗೇ ಆಗುತ್ತೆ. ದೇವರು ಧರ್ಮದ ಪರ ಇರ್ತಾನೆ ಅನ್ನೋದಕ್ಕೆ ಈ ಒಂದು ಘಟನೆ ಬಹಳ ಸಾಕ್ಷಿ. ಮಕ್ಕಳಲ್ಲಿಯೂ ಮಹಾಭಕ್ತಿ ಇರಲೇಬೇಕು ಸ್ನೇಹಿತರೆ. ಸಂಕಷ್ಟದಲ್ಲಿ ದೇವರ ಮೇಲಿನ ನಂಬಿಕೆ ಯಾವತ್ತೂ ಕಳೆದುಕೊಳ್ಬಾರ್ದು ಅಂತ ಈ ಕತೆ ಹಾಗೂ ಈ ಸತ್ಯ ಘಟನೆ ನಮ್ಗೆ ಆಗಾಗ ಮನಮುಟ್ಟೋ ರೀತಿ ಹೇಳುತ್ತೆ. ಪ್ರಹ್ಲಾದನ ಜೀವನದ ಕಥೆಯು ನಮಗೆ ಭಕ್ತಿ ಧೈರ್ಯ ಮಹತ್ವವನ್ನು ತಿಳಿಸುತ್ತೆ. ಎಷ್ಟೇ ಕಷ್ಟಗಳು ಬಂದರೂ ಸತ್ಯದ ಮಾರ್ಗದಲ್ಲಿ ನಡೆಯುವುದನ್ನು ಹಾಗೂ ದೇವರು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದನ್ನು ನಾವು ಬಲಪಡಿಸ್ಕೊಳ್ತಾ ಇರಬೇಕು. ಹಿರಣ್ಯಕಶಿಪುವಿನ ಅಹಂಕಾರ ನಾಶವಾಗಿ ಪ್ರಹ್ಲಾದನು ಭಕ್ತಿ ಜಯಗೊಂಡಿತು. ಅಲ್ಲಿ ಧರ್ಮದ ಒಂದು ವಿಜಯ ಸಂಕೇತವಾಯಿತದು. ಇಂದಿನ ಜೀವನದಲ್ಲಿಯೂ ಪ್ರಹ್ಲಾದನ ಕಥೆ ನಮಗೆ ಪ್ರೇರಣೆ ಆಗುತ್ತೆ. ಭಯ, ಒತ್ತಡ, ಅನ್ಯಾಯ ನಡುವೆ ಸತ್ಯವನ್ನು ಹಿಡಿದುಕೊಂಡು ನಾವು ಬದುಕಬೇಕು. ದೇವರ ಮೇಲೆ ನಂಬಿಕೆಯಿಂದ ನಾವು ಬದುಕಬೇಕು. ಆದ್ದರಿಂದ ಪ್ರಹ್ಲಾದನು ಕೇವಲ ಪುರಾಣದ ಕಥೆಯಾಗಿ ಮಾತ್ರ ಉಳಿದಿಲ್ಲ, ಭಕ್ತಿ ಮತ್ತು ನಂಬಿಕೆಯ ಶಾಶ್ವತ ಚಿಹ್ನೆಯಾಗಿದ್ದಾನೆ ಅಂತ ಹೇಳ್ತಾ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.